ಯು ವಿಲ್ ಹ್ಯಾವ್ ಸಮ್ ಕ್ವೆಶ್ಚನ್ಸ್. ಆಪರೇಷನ್ ಸಿಂಧೂರ ಅದರಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಇದನ್ನು ಉಪಯೋಗಿಸ್ಕೊಂಡಿರೋದು. ಈ ಥರ ಸ್ಕೈ ಸ್ಟ್ರೈಕರ್ ಅನ್ನುವ ಡ್ರೋನ್ ಒಂದನ್ನು ನೀವು ಮಾಡಿದ್ದೀರಿ, ಅದು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತು ಅಂತ. ಟೆಲ್ ಅಸ್ ಅಬೌಟ್ ಇಟ್ ಸರ್. ಸಿ, ಇದಕ್ಕೆ ಅಗೇನ್ ಐ ಮಸ್ಟ್ ಗಿವ್ ಫುಲ್ ಕ್ರೆಡಿಟ್ ಟು ಅವರ್ ಓನ್ ಡಿಫೆನ್ಸ್ ಫೋರ್ಸಸ್ ಆ್ಯಂಡ್ ದೇ ಸ್ಟ್ರಾಟಜೀಸ್. ಅವರೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿದರು ಯಾವ ಥರ ಮಾಡ್ಬೋದು ಅಂದ್ಬಿಟ್ಟು. ಅದಕ್ಕೆ ತಕ್ಕ ಹಾಗೆ ನಾವು ಆಮೇಲೆ ಇಸ್ರೇಲ್ನಲ್ಲಿ ಒಂದು ದೊಡ್ಡ ಕಂಪ್ನಿ ಇದೆ ಎಲ್ಬಿಟ್ ಅಂತ, ಇಬ್ಬರು ಸೇರ್ಕೊಂಡು ಇದನ್ನು ಡೆವಲಪ್ ಮಾಡಿದ್ವಿ. ಇಟ್ಸ್ ಎ ಕೋ ಡೆವಲಪ್ ಪ್ರಾಜೆಕ್ಟ್. ಅವ್ರೇನು ಮಾಡಿದ್ರು, ಮಾಡೋಕ್ಕೆ ಮುಂಚೆ ಒಂದು ಜಾಯಿಂಟ್ ವೆಂಚರ್ ಥರ ಮಾಡಬೇಕು ಅಂತ. ಅದನ್ನು ಜಾಯಿಂಟ್ ವೆಂಚರ್ ಬೆಂಗಳೂರಿನಲ್ಲೇ ಮಾಡಿದ್ದೀವಿ ನಾವು. ಅಲ್ಲೂ ಒಂದು 300 ಜನ ಕೆಲಸ ಮಾಡ್ತಿದ್ದಾರೆ, ವಿತ್ ಅಬೌಟ್ 150 ನಿಮ್ಮ ಥರ ಯಂಗ್ಸ್ಟರ್ಸ್ ಇಂಜಿನಿಯರ್ಸ್ ಇದ್ದಾರೆ. ಲೇಡೀಸ್ ವರ್ಕ್ ಮಾಡ್ತಾರೆ, ಜೆಂಟ್ಸ್ ವರ್ಕ್ ಮಾಡ್ತಾರೆ, ಎಲ್ಲರೂ. ಅದನ್ನು ಮಾಡಿಬಿಟ್ಟು ಅವರು 2 ವರ್ಷದ ಹಿಂದೆ ನಮ್ಮಿಂದ ತೊಗೊಂಡಿದ್ರು. ಸುಮಾರು ನಂಬರ್ನಲ್ಲಿ ತೊಗೊಂಡಿದ್ದಾರೆ, ಎಷ್ಟು ಅಂತ ನಾನು ಎಕ್ಸಾಕ್ಟಾಗಿ ಹೇಳೋಲ್ಲ, ಅಫ್ಕೋರ್ಸ್ ಗೊತ್ತಿದೆ. ಅದನ್ನು ತೊಗೊಂಡಿದ್ರು. ಅದನ್ನು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡ್ರು ನಮ್ಮಿಂದ, ಅವರಿಂದ, ಅವ್ರ ಎಕ್ಸ್ಪರ್ಟ್ಸಿಂದ ತೊಗೊಂಡ್ಬಿಟ್ಟು ಅವರೇನೇ ಆಪ್ರೇಟ್ ಮಾಡಿದರು. ಆ ಥರ ತೊಗೊಂಡ್ಬಿಟ್ಟು ಮುಖ್ಯವಾದ ಸ್ಥಾನಗಳಲ್ಲಿ ಈ ನಮ್ಮ ಸ್ಕೈ ಸ್ಟ್ರೈಕರ್ ಅಂತ ಏನಿದೆ, ಇದಕ್ಕೆ ಆಲ್ಸೋ ಏನು ಹೇಳ್ತಾರೆ ಅಂದರೆ ಲಾಯ್ಟರಿಂಗ್ ಮ್ಯೂನಿಷನ್ಸ್ ಅಂತ. ಮ್ಯೂನಿಷನ್ಸ್ ಅಂದರೆ ಅಮ್ಯುನಿಷನ್ದೇ, ಅಂದರೆ ಎಕ್ಸ್ಪ್ಲೋಸಿವ್ಸ್. ಲಾಯ್ಟ್ರಿಂಗ್ ಅಂದರೆ ಈಗ ಓಡಾಡ್ತಾ ಇರುತ್ತೆ ಮೇಲ್ಗಡೆ, ಮೇಡ್ಬಿಟ್ಟು ಅಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ಯಾವ ಟಾರ್ಗೆಟು ಅಂತ ಅದಕ್ಕೆ GPS ಲೊಕೇಶನ್ ಆ್ಯಂಡ್ ಇಫ್ ಯು ಹ್ಯಾವ್ ಎ ಫೋಟೋಗ್ರಾಫ್ ಅದನ್ನೆಲ್ಲ ಇಂಪ್ರಿಂಟ್ ಮಾಡ್ಬೋದು. ಅದು ಮಾಡಿದರೆ ಈ ಇದೇನು ಮಾಡುತ್ತೆ ಎಕ್ವಿಪ್ಮೆಂಟ್ ಅಂದರೆ ದಟ್ ರೆಕಗ್ನೈಸಸ್ ನಮಗೇನು ಕೊಟ್ಟಿದ್ದಾರಪ್ಪ ಇವ್ರ ಇನ್ಪುಟ್ಟು, ಅಲ್ಲಿ ಕೆಳಗಡೆ ಹೇಗೆ ಕಾಣಿಸ್ತಾ ಇದೆ ಅದು ಎರಡನ್ನೂ ಮ್ಯಾಚ್ ಮಾಡುತ್ತದು. ಮ್ಯಾಚ್ ಮಾಡಿಬಿಟ್ಟು ದೇ ಸೆಂಡ್ ಇಟ್ ಬ್ಯಾಕ್ ಟು ದ ಗ್ರೌಂಡ್ ಇನ್ ಅವರ್ ಏರಿಯಾ, ಅವರ್ ಲೊಕೇಶನ್, ದ್ಯಾಟ್ ಇಟ್ ಇಸ್ ಮ್ಯಾಚ್, ಶಾಲ್ ಐ ಗೋ ಹೆಡ್ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಆಟೋಮ್ಯಾಟಿಕ್ ಮೋಡ್ನಲ್ಲಿದ್ದರೆ ಹೊಡೆದು ಬಿಡುತ್ತೆ. ಆಟೋಮ್ಯಾಟಿಕ್ ಮೋಡ್ನಲ್ಲಿದ್ದರೆ ಆಸ್ ಫಾರ್ ಎ ಪರ್ಮಿಷನ್ ಕೊಟ್ಟ ಮೇಲೆ ಆ ಟಾರ್ಗೆಟ್ ಮೇಲೆ ಹೋಗ್ಬಿಟ್ಟು ಠಕಾರ ಅಂತ ಹೊಡೆದು ಬಿಡುತ್ತೆ. ಅದು ಹೊಡೆದ್ರೆ ಇಟ್ ಹಸ್ ಗಾಟ್ ಹೈ ಎಕ್ಸ್ಪ್ಲೋಸಿವ್ಸ್ ಆ್ಯಸ್ ದಿ ಎಕ್ಸ್ಪ್ಲೋಸಿವ್ಸ್ ದಟ್ ಆರ್ ಇನ್ಸೈಡ್ ಅಮ್ಯುನಿಷನ್ ದಟ್ ಗೋಸ್ ಆ್ಯಂಡ್ ವೆನ್ ಇಟ್ ಹಿಟ್ಸ್ ಆನ್ ದ ಟಾರ್ಗೆಟ್, ಐ ಆಮ್ ಜಸ್ಟ್ ಸೇಯಿಂಗ್, ನಾಟ್ ಫಾರ್ ದಿ ಸೇಕ್ ಆಫ್ ಸೇಯಿಂಗ್, ಅದೇ ಈ ರೂಮ್ ಇದೆ, ಇದನ್ನು ಪಾರ್ಡನ್ ಮೈ ಸೇಯಿಂಗ್ಸು ನಾಶ ಮಾಡಬೇಕು ಅಂದರೆ ಮೇಲ್ಗಡೆ ಅಲ್ಲೆಲ್ಲ ಹೋಗ್ಬಿಟ್ಟು ಹಾಕಿದ್ರೆ ಹೊಟ್ಟೋಗ್ಬಿಡುತ್ತೆ ಅದು. ಅಲ್ಲಿ ಅದೇನು ಪ್ರಯೋಜನ, ಅದು ಒಳಗಡೆ ನುಗ್ಗಿಬಿಟ್ಟು ಬಂದುಬಿಟ್ಟು ಎಕ್ಸ್ಪ್ಲೋಡ್ ಆಗಬೇಕು. ಆ ಒಂದು ಇಂಪಾರ್ಟೆನ್ಸು ಅದರಲ್ಲಿದೆ, ಟೆಕ್ನಾಲಜಿ ಇದೆ, ಎಕ್ವಿಪ್ಮೆಂಟ್ ಅದನ್ನು ಅಳವಡಿಸಿದ್ದೀವಿ. ಅದರಿಂದ ಇದು ಡ್ರೋನ್ಸ್ ಏನಾಗುತ್ತೆ, ಈ ಡ್ರೋನುಗಳು ಇದು ಸಣ್ಣ ಸೈಜಲ್ಲ, ಇದು ದೊಡ್ಡ ಸೈಜೇನೆ. ಆಲ್ಮೋಸ್ಟ್ ಒಂದು ಫೈಟರ್ ಏರ್ಕ್ರಾಫ್ಟಲ್ಲಿ ನೀವೆಲ್ಲ ನೋಡಿದ್ದೀರಾ, ಅದರದ್ದು ಅರ್ಧ ಸೈಜ್ ಇದೆ. ಇದು 50% ಆಫ್ ದ ಸೈಜ್ ಈಸ್ ದಿಟ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್.